ಇಟ್ ವಾಸ್ ವೆರಿ ತುಂಬಾ ಫ್ಯಾಂಟಾಸ್ಟಿಕ್ ಆಗಿದೆ ಫಿಲ್ಮ್. ಏನಂದ್ರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾರೆ ಸಿನಿಮಾನ. ಇದ್ರಲ್ಲಿ ಏನಂದ್ರೆ ಅವ್ರು ಬಹಳ ಚೆನ್ನಾಗಿ ಸೂಕ್ಷ್ಮ ಮ್ಯಾಟರ್ಸ್ನೆಲ್ಲ, ಈ ಲ್ಯಾಂಡ್ ಡೀಲಿಂಗ್ ಬಗ್ಗೆ ಇರ್ಬೋದು, ಲಾಟ್ ಆಫ್ ಥಿಂಗ್ಸ್ ನ ಅವ್ರು ಯಾವಾಗ ನೋಡಿ 8 years ಆಯ್ತು ಅಂತ ಹೇಳ್ತಾರೆ. ಫ್ರಮ್ ದೇರ್ ನೋಡೋದು ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅದೇ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಗೊತ್ತಿದ್ದ ಮಾಡಿದಾರ, ಗೊತ್ತಿಲ್ಲದೆ ಮಾಡಿದ್ರೆ ಗೊತ್ತಿಲ್ಲ. ಬಿಕಾಸ್ ದಿಸ್ ಥಿಂಗ್ಸ್ ಆರ್ ದೇರ್ ಫ್ರಮ್ ದೆನ್, ಅವಾಗಿಂದ ಇದೆ. ಸೊ ಒಂದು ರಾಮಾಯಣ ತರ ಒಂದು ಗ್ರಾಮಾಯಣ ಮಾಡಿದ್ರೆ ಐ ಥಿಂಕ್ ಡೈರೆಕ್ಟರ್ಸ್ ತುಂಬಾ, ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಫಸ್ಟ್. ದೇವ್ನವ್ರವ್ರಿಗೆ ನಿಜ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಏನಂತೀವಿ, ಒಂದೊಂದ್ಸತಿ ಓನ್ಲಿ ಒನ್ ಆಕ್ಟರ್ ಮೇಲೆ, ಹೀರೋ ಮೇಲೆ ಹೋಗುತ್ತೆ, ಹೀರೋಯಿನ್ ಮೇಲೆ ಹೋಗುತ್ತೆ. ಇದ್ರಲ್ಲಿ ಎಲ್ಲಪ್ಪ ಯೋಗಿ ಅವ್ರದ್ದು ಇರ್ಬೋದು, ಅಚ್ಯುತ್ ಅವ್ರ ರೋಲ್ ಇರ್ಬೋದು, ಇಲ್ಲಾಂದ್ರೆ ಇವ್ರು ನಮ್ಮ ಗೋಪಾಲ್ ದೇಶಪಾಂಡೆ ಅವ್ರು ಇರ್ಬೋದು. ಅಂಡ್ 4 ಫ್ರೆಂಡ್ಸ್ ಬರ್ತಾರೆ, ಅವ್ರ ಕ್ಯಾರೆಕ್ಟರ್, ಆಮೇಲೆ ಹೀರೋಯಿನ್ ಫಾದರ್, ಹೀರೋ ಅಪರ್ಣ ಅವ್ರದ್ದು, ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಬಹಳ ಏನೋ ಅದ್ಭುತವಾಗಿ ಏನೋ ಒಂದು ಏನಂತೀವಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎಲ್ಲಾ ಕ್ಯಾರೆಕ್ಟರ್ಸ್ ವ್ಯಾಲ್ಯೂ ಕೊಡೋದು ತುಂಬಾ ಅಪರೂಪ. ಆಗಿನ ಕಾಲದಲ್ಲಿ ಸಿನಿಮಾದಲ್ಲಿ ನೋಡ್ತಿದ್ದಾರೆ, ಪುಟ್ಟಣ ಕಣ್ಗಲ್, ಈ ಪುಟ್ಟಣ ಕಣ್ಗಲ್ ಸಿದ್ಲಿಂಗಯ್ಯ ಅವರು, ಆಮೇಲೆ ತಮಿಳ್ಲಿ ಭಾರತಿ ರಾಜ ಅಂತವೆಲ್ಲ ನೋಡಿದ್ರೆ ಎಲ್ಲಾ ಪಾತ್ರಕ್ಕೂ ಒಂದೊಂದು ಎಂಡಿಂಗ್ ಕೊಡ್ತಾರೆ, ಒಂದೊಂದು ಏನಂತೀವಿ ಒಂದು 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 ಪೂರ್ಣತೆ ಅಂತ ಇರುತ್ತೆ. ಅದು ರೇರ್ ವಿ ಸೀನ್ ಲೇಟೆಸ್ಟ್ ಫಿಲ್ಮ್ಸ್. ಅದನ್ನ ಬಹಳ ಅದ್ಭುತವಾಗಿ ದೇವ್ನವ್ರು ಮಾಡಿದ್ದಾರೆ. ಅಂಡ್ ಎಲ್ಲದಕ್ಕಿಂತ ಮುಂಚೆ ಲಹರಿ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ನಮ್ಮ ನವೀನ್ ಆಗ್ಲಿ, ಮನೋಹರ್ ಅವರಾಗ್ಲಿ, ಇಲ್ಲ ವೇಲು ಅವರಾಗ್ಲಿ, ಅಷ್ಟು ಧೈರ್ಯವಾಗಿ ಅವರ ಸಬ್ಜೆಕ್ಟ್ ನ ತಗೊಂಡು ಮಾಡಿರೋದಿದೆಲ್ಲ, ಎಲ್ಲಿ ಬರುತ್ತೋ ಇಲ್ವೋ ಅನ್ನೋ ಒಂದು ಇದರಲ್ಲಿ ದೇ ಗಿವನ್ ಲೈಫ್ ಟು ದಟ್. ಒಂದು ಲೈಫ್ ಕೊಡೋದು ಬಹಳ ಕಷ್ಟ ಒಂದು ಸಿನಿಮಾಗೆ. ಅದು ಒಳ್ಳೆ ಸಿನಿಮಾ ಕೊಟ್ಟಿದಾರಲ್ಲ, ಅದು ನಮಗೆ ಖುಷಿ ಆಯ್ತು. ಇವಾಗ ಹೇಳ್ತಾರೆ ಎಲ್ರೂ ಇಲ್ಲಿ, ಇವಾಗ ಕನ್ನಡ ಸಿನಿಮಾ ಸಿಚುವೇಶನ್ ತುಂಬಾ ಇದಾಗಿದೆ ಅಂತ ಟೈಮ್ ನಲ್ಲಿ ಈ ರೀತಿ ಒಂದು ಕಲೆಕ್ಷನ್ಸ್ ಬರೋದಾಗ್ಲಿ, ಇಲ್ಲ ಒಂದು ಒಳ್ಳೆ ಸಿನಿಮಾ ಬರೋದಾಗ್ಲಿ, ಅದು ಇಷ್ಟಕ್ಕೆ ನಿಲ್ಬಾರ್ದು. ಇಟ್ ಶುಡ್ ಗೋ ಆನ್. ಇಂಥ ಸಿನಿಮಾಗಳು ಗೆಲ್ಬೇಕು. ಯಾಕಂದ್ರೆ ಸೋಷಿಯಲ್ ವ್ಯಾಲ್ಯೂಸ್ ಗೊತ್ತಿರೋ, ಇವಾಗ ಎಷ್ಟು ಜನ ನಾವು ಫೈಟ್ ಮಾಡ್ತೀವಿ ನಮ್ಮ ಲ್ಯಾಂಡ್ ಬಗ್ಗೆ, ಇದ್ರ ಬಗ್ಗೆ, ಇಲ್ಲ ಎಮೋಷನ್ಸ್ ಬಗ್ಗೆ, ರಿಲೇಷನ್ಸ್ ಬಗ್ಗೆ. ಸೊ ಇದೆಲ್ಲ ಬಂದು ನೋಡಿದಾಗ ಏನಾಗುತ್ತೆ ಅಂದ್ರೆ, ಯೂನಿಟಿ ಹೆಂಗಿದ್ರೆ ಚೆನ್ನಾಗಿರುತ್ತೆ ಲೈಫ್. ಒಂದು ಇವಾಗ ಇಡೀ ಹಳ್ಳಿ ಒಂದು ಜೊತೆಲಿ ಇದ್ದಾಗ ಯಾರು ಏನ್ ನುಗ್ಗಕ್ಕಾಗಲ್ಲ, ಯಾರೇ ಆಗ್ಲಿ ಮೋಸ ಮಾಡಕ್ಕಾಗಲ್ಲ. ಅದನ್ನ ಬಹಳ ಅದ್ಭುತ. ಆಮೇಲೆ ವಿನಯ್ ಇದು ಐ ಥಿಂಕ್ ಹಿ ಹಸ್ ಓಪನ್ಲಿ ಡನ್ ಇಟ್. ಯಾಕಂದ್ರೆ ಇದ್ರಲ್ಲಿ ನಾನು ವಿನಯ್ನ ಆ ರೀತಿ ನೋಡಿಲ್ಲ. ಒಂದು ಶೌಟಿಂಗ್ ಅಲ್ಲಿ ಯೂಶಲಿ ಶೌಟ್ ಮಾಡ್ತೀವಿ, ಬಟ್ ಇದರಲ್ಲಿ ಆ ಶೌಟಿಂಗ್ ಒಂದು ವ್ಯಾಲ್ಯೂ ಇದೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್, ಯಾಕಂದ್ರೆ ಫಸ್ಟ್ ಇಂದ ಯಾವ್ದಕ್ಕೂ ಎದುರದಿರುತ್ತೆ ಕ್ಯಾರೆಕ್ಟರ್, ಬರೀ ರಫ್ ಅಂಡ್ ಟಫ್ ಅಂತ ಒಂದು ಕ್ಯಾರೆಕ್ಟರ್. ಅದನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಜೆನ್ಯೂನ್ ಆಗಿ ಮಾಡಿದ್ದಾರೆ. ಐ ಥಿಂಕ್ ನಾನು ಪ್ರೀವಿಯಸ್ ಫಿಲ್ಮ್ ಸಿಂಪಲ್ ಸುನಿ ಅದೊಂದು ನೋಡಿದ್ದೆ, ನನಗೆ ಬಹಳ ಇಷ್ಟ ಆಗಿತ್ತು. ಅದಾದ್ಮೇಲೆ ಟೋಟಲ್ ಕಾಂಟ್ರಾಸ್ಟ್ ಈ ಸಿನಿಮಾದಲ್ಲಿ. ಐ ಥಿಂಕ್ ಹಿ ಹಸ್ ಗಾಟ್ ಅನ್ ಅಬ್ಸಲ್ಯೂಟ್ಲಿ ಕ್ಯಾನ್ ಫಿಟ್ ಇನ್ ಟು ಎನಿ ರೋಲ್. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳ್ತಿಲ್ಲ, ಬಟ್ ವಿ ಆರ್ ವೆರಿ ಪ್ರೌಡ್ ದಟ್ ವಿನು ಹ್ಯಾಸ್ ಗಾಟ್ ದಟ್ ಟ್ಯಾಲೆಂಟ್ ಟು ಆಕ್ಟ್ ಎನಿ ರೋಲ್ಸ್. ನಾವಿವತ್ತು ನಾವು ಕಮೆಂಟ್ ಮಾಡೋದಕ್ಕಿಂತ ನಾವು ಬೇರೆಯವ್ರ ಕಮೆಂಟ್ಸ್ ನೋಡಿದಾಗ ವಿನು ಬಗ್ಗೆ ಕಮೆಂಟ್ಸ್ ಮಾಡ್ತೀವಿ, ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಒಬ್ಬ ಆಕ್ಟರ್ ಬೇಕು, ಒಬ್ಬ ಹೊಸಬ್ರು ಬರ್ಬೇಕು, ನ್ಯೂ ಕಮರ್ಸ್ ಬರ್ಬೇಕು. ಐ ಥಿಂಕ್ ವಿನಯ್ ವಿಲ್ ಫಿಟ್ ಇನ್ ಟು ದಟ್ ದಿಸ್ ಒನ್, ಅಂಡ್ ವಿಲ್ ಗೋ ಐ ಥಿಂಕ್ ಟಿಲ್ ಮೋರ್ ಹೈಯರ್. ಒಳ್ಳೆ ಕಥೆ ಇದ್ದಾಗ ಕನ್ನಡ ಜನತೆ ಯಾವುದೇ ರೀತಿ ಮೂವಿನ ಕೈ ಬಿಟ್ಟಿಲ್ಲ ಅನ್ನೋ ಬರ್ತಿದೆ. ಅದೇ ರೀತಿ ರಾಮಾಯಣ ಮೂವಿನೂ ಇನ್ನು ರಾಜ್ಯದಂತ ಎಲ್ಲ ಜನ ಜನಕ್ಕೆ. ಐ ಥಿಂಕ್ ವಿ ಶುಡ್ ಥ್ಯಾಂಕ್ ಅಮೇಜಿಂಗ್. ನಾ ಹೇಳ್ದಲ್ಲ, ಒಬ್ಬ ಟ್ರೂ ಆಕ್ಟರ್ ಯಾವಾಗಲೂ ಹೆಂಗ್ ಕಾಣಿಸ್ಕೊತಾರೆ ಅಂದ್ರೆ, ಇನ್ನೊಬ್ಬ ಟ್ರೂ ಆಕ್ಟರ್ ಮೆಚ್ಚಿದಾಗ ಅವಾಗಲೇ ನಮ್ಗೆ ಖುಷಿ ಆಗೋದು. ನಮ್ಮ ಹುಡುಗ ಯಾರೇ ಮಾಡಿದ್ರು ಸರಿ, ಪಾತ್ರ ಇಷ್ಟ ಆಗಿದೆ. ಯೋಗಿ ಅವರಲ್ಲಿ ಸಪೋರ್ಟ್ ಮಾಡೋ ರೀತಿ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯೋಗಿ ಅವರು. ನೆನ್ಸ್ಕೋಬೇಕು, ಇಬ್ರು ಫೈಟ್ ಮಾಡ್ಬೇಕಾದ್ರೆ ದಟ್ ರಫ್ನೆಸ್ ಬಿಟ್ವೀನ್ ದೆಮ್, ಆ ಇಬ್ರು ಒಂದು ಆಂಗರ್ ಇರ್ಬೋದು. ಏನ್ ಯೋಗಿ ಏನು ಒಂದು 2-3 years ನೋಡಿ ಎಷ್ಟು ಚೆನ್ನಾಗಿದೆ ಅದು, ಬಹಳ ಖುಷಿ ಆಯ್ತು. ಟೋಟಲಿ ಐ ವಾಸ್ ವೆರಿ ಹ್ಯಾಪಿ, ಓವರ್ವೆಲ್ಮ್ಡ್ ಆಕ್ಚುಲಿ. ಅದಕ್ಕೆ ಬಂದ ತಕ್ಷಣ ನಾನು ಹೇಳಿದೆ ಮನೋಹರ್ಗೆ, ಭಾರತೀಯ ಫಿಲ್ಮ್ ನೋಡಿದಾಗ ಆಯ್ತು ಸರ್ ನನಗೆ. ಐ ಥಿಂಕ್ ಆ ಸೊಗಡು ತುಂಬಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಅಪ್ಪಣ್ಣ ಅವ್ರದ್ದು ತುಂಬಾ ಒಳ್ಳೆ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿ. ಒಂದು ಇಷ್ಟು ಮಿಸ್ ಆಗುತ್ತೆ, ನಾವು ಮಿಸ್ ಮಾಡಲ್ಲ. ಎಲ್ಲೋ ಇದಾರೆ, ಇಲ್ಲಾಂದ್ರೆ ಆ ಫೀಲ್ ಕೊಡಕ್ ಆಗಲ್ಲ. ಅವ್ರು ಓದೋರು ಮಾಡಿದ್ರು ಅಂತ ಅನ್ಸುತ್ತೆ. ಅಪ್ಪನವ್ರು ಇಲ್ಲಿ ಇದ್ಕೊಂಡೆ ಮಾಡಿದಾರೆ, ಇಲ್ಲೇ ಇದಾರೆ ಅಂತ ಅನ್ಸುತ್ತೆ. ನಾನು ನೋಡಿ ನನ್ ಗೂಸ್ ಬಂಪ್ ಬರುತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ. ಇದಕ್ಕಲ್ಲ ನಾನು ಬೇಕಂತ ಹೇಳೋದಲ್ಲ, ವಿ ಕ್ಯಾನ್ ಫೀಲ್ ದಟ್
ಅಪರ್ಣಾ ಮಿಸ್ಸಿಂಗ್ ಅಂತಲ್ಲ, ಅಪರ್ಣಾ ಅವ್ರು ಇದಾರೆ, ಇದ್ ಕಡೆ ಮಾಡಿದಾರೆ ಅಂತ ಅನ್ಸುತ್ತೆ. ಐ ಥಿಂಕ್ ದಟ್ ಹಸ್ ಗಿವನ್ ಲೈಫ್, ಶಿ ಹಸ್ ಗಿವನ್ ಲೈಫ್ ಟು ದ ಫಿಲ್ಮ್. ಇಲ್ಲ ಪ್ಯಾನ್ ಇಂಡಿಯಾ ಅನ್ನೋ ಇದ್ರಲ್ಲಿ ಈಗ ಗ್ರಾಮಾಯಣ ಅಂತ ಒಂದು ಹಳ್ಳಿ ಸೊಬಗನ್ನು ತೋರಿಸ್ತಕ್ಕ ಅನ್ನೋ ಸಿನಿಮಾ. ಸೊ ಈ ತರ ಸಿನಿಮಾಗಳು ಕನ್ನಡಕ್ಕೆ ಎಷ್ಟು ಅವಶ್ಯಕತೆ ಇದೆ? ಖಂಡಿತ ಇದಮ್ಮ, ಒಳ್ಳೆ ಸಬ್ಜೆಕ್ಟ್, ಅದೇ ಒಳ್ಳೆ ಸಬ್ಜೆಕ್ಟ್ ಬೇಕಮ್ಮ. ಸುಮ್ಮನೆ ಹಳ್ಳಿ ಸಬ್ಜೆಕ್ಟ್ ಮಾಡೋದಲ್ಲ, ಏನೋ ಒಂದು ಎಮೋಷನ್ಸ್ ಇಟ್ಕೊಂಡು ಮಾಡೋದಲ್ಲ. ಹಳ್ಳಿದ ವ್ಯಾಲ್ಯೂಸ್ ಆಫ್ ನಮ್ಮ 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 ಏನಂತೀವಿ, ನಮ್ಮ ಭೂಮಿಯ ವ್ಯಾಲ್ಯೂ ಇರ್ಬೋದು, ನಮ್ಮ ಮಣ್ಣಿನ ಸೊಗಡು ಇರ್ಬೋದು. ಆಮೇಲೆ ಈ ಕಲ್ಲಿದೀವಿ, ಕಲ್ಲಿದೆ, ಕಲ್ಲು, ಆ ಕಲ್ಗೊಂದು ವ್ಯಾಲ್ಯೂ ಇದೆ. ಸೊ ಎವ್ರಿಥಿಂಗ್, ಆ ವ್ಯಾಲ್ಯೂನ ನಾವು ವಿ ಶುಡ್ ರೆಸ್ಪೆಕ್ಟ್ ದ ವ್ಯಾಲ್ಯೂಸ್. ಅಂತ ಸಿನಿಮಾಗಳು ಬರಬೇಕು ನಿಜವಾಗಿ. ಐ ಡೋಂಟ್ ನೋ ಹೌ ವಿ ಗಾಟ್ ದಟ್, ಇದು ಕಾನ್ಸೆಪ್ಟ್ ಐಡಿಯಾ ಹೆಂಗ್ ಬಂತು ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಅದು. ಅದ್ರಲ್ಲಿ ಪೂಜೆ ಪುನಸ್ಕಾರ, ಲವ್, ಎವ್ರಿಥಿಂಗ್ ಇಸ್ ದೇರ್. ಯೂತ್ಫುಲ್ ಆಗು ಇದೆ, ಆಮೇಲೆ ಎಮೋಷನಲ್ ಆಗು ಇದೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಅಷ್ಟೇ ಸೂಪರ್, ವೆರಿ ಗುಡ್. ಆಲ್ಮೋಸ್ಟ್ ಇವನ್ ಬಿನು ಇಲ್ಲೊಬ್ರು ಇದೆ, ಅವರು ಈಗ ಪ್ರಶಾಂತ್ ಅವರು ತುಂಬಾ ಚೆನ್ನಾಗಿ ಮಾಡಿ. ಪ್ರತಿಯೊಬ್ಬರು, ಮೇಘಾ ಶೆಟ್ಟಿ ಅವರು ಅಷ್ಟೇ, ಶಿ ಹಸ್ ಗಿವನ್ ಅಮೇಸಿಂಗ್ ಪರ್ಫಾರ್ಮೆನ್ಸ್. ಅವರು ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ, ಶಿ ಹಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ರೊಮ್ಯಾಂಟಿಕ್ ಸೀನ್ಸ್ ಇರ್ಬೋದು, ಅಂಡ್ ಎಮೋಷನಲ್ ಸೀನ್ಸ್ ಇರ್ಬೋದು. ಆಮೇಲೆ ಆ ಒಂದು ಹೇಳ್ತೀವಿ, ಕ್ಲೆವರ್ ಆಗಿ ಆ ಒಂದು ಚೇಂಜ್ ಓವರ್ ಬರ್ತವೆ ಒಂದು ಸೈಡ್. ದಟ್ ಇಸ್ ಅ ವೆರಿ ಬ್ಯೂಟಿಫುಲಿ ಡನ್. ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ತುಂಬಾ ಆಳವಾಗಿ ನೋಡಿದಾಗ ಅರ್ಥ ಆಗುತ್ತೆ. ಅಂಡ್ ಅವ್ರಲ್ಲಿ ದುಃಖ, ಆಮೇಲೆ ಮಾಮೂಲಿಯಾಗಿ ಒಂದು ಹೀರೋಗೋಸ್ಕರ ಇದು ಮಾಡೋದು ಬರೋದಿಲ್ಲ. ಅವಳ ಪಾಯಿಂಟ್ ಆಫ್ ವ್ಯೂ ನೋಡ್ತಾಳೆ, ಆಮೇಲೆ ಎಲ್ಲರ ಪಾಯಿಂಟ್ ಆಫ್ ವ್ಯೂ ನೋಡೋದಿದೆಯಲ್ಲ, ಅದು ಬಹಳ ಟೋಟಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಲ್ಮ್. ಗ್ರಾಮಾಯಣ ನಿಜವಾಗ್ಲೂ ನೋಡಿ. ಐ ಥಿಂಕ್ ಯು ವಿಲ್ ಹ್ಯಾವ್ ಅ ವೆರಿ, ಏನಂತೀವಿ, ಇಟ್ ವಿಲ್ ಬಿ ಲೈಕ್ ಎ ಟ್ರಾವೆಲ್ ಗೋಯಿಂಗ್ ಇನ್ ಟು ಗ್ರಾಮಾಯಣ. ಒಂದು ವಿಲೇಜ್ ಹೋಗಿ ಒಂದು ಟ್ರಾವೆಲ್ ಮಾಡ್ದಂಗೆ ಇರುತ್ತೆ. ಅಲ್ಲಿ ನಡೆಯುವಂತ ವಿಷಯಗಳು ಎಲ್ಲರೂ ಹೊರಗಡೆ ಹೋದಾಗ, ಒಂದು ಗ್ರಾಮದಲ್ಲಿ ಹೋಗಿ ನೀವು ಸುತ್ತಾರ್ಕೊಂಡು ನೋಡ್ಕೊಂಡು ಬಂದಾಗ, ಯು ಕ್ಯಾನ್ ಫೀಲ್ ದಟ್ ಫೀಲ್ ಆಫ್ ಗ್ರಾಮಾಯಣ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಶಿವಣ್ಣ